ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಮಾವಿನಕಾಯಿ. ಇದು ಆ್ಯಕ್ಚುಲಿ ಇದನ್ನೆಲ್ಲ ಸಿಪ್ಪೆ ತೆಗೆದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮೊನ್ನೆ ತವ್ರ ಮನೆಗೆ ಹೋದಾಗ ನಮ್ಮ ತಾಯಿ ಒಂದು ಮಾವಿನಕಾಯಿ ಕೊಟ್ಟಿದ್ರು. ನಮ್ಮ ಅಣ್ಣ ತೊಗೊಂಬಂದಿದ್ರು ಒಂದು 7-8 ಮಾವಿನಕಾಯಿನ. ಅದರಲ್ಲೇ ಒಂದೊಂದು ಕೊಟ್ಟರು. ನಮಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಏನು ಕೊಟ್ಟರು ಅವ್ರಿಗೆ ಸಮಾಧಾನ ಇಲ್ಲ, ಇನ್ನೂ ಏನಾದರೂ ಕೊಡಬೇಕಂತ ಹುಡುಕ್ತಾ ಇರ್ತಾರೆ. ಹೌದಾ? ಹಾಗಾಗಿ ಅದನ್ನು ಈಗ ಒಂದು ಸ್ವಲ್ಪ ದಿನ ಫ್ರಿಜ್ಜಲ್ಲಿ ಇಟ್ಟು ಕೊನೆಗಂತೂ ಇವತ್ತು ಏನು ಮಾಡ್ತಾಯಿದ್ದೀನಿ, ಚಟ್ನಿ ಮಾಡ್ತಾಯಿದ್ದೀನಿ. ಹೌದಾ? ಚಿಕ್ಕ ಮಕ್ಕಳೆಲ್ಲ ಇದ್ರೆ ಮನೆಯಲ್ಲಿ ಅಡ್ಡಾಡ್ಕೊಂಡು ತಿಂದು ಖಾಲಿ ಮಾಡ್ತಾರೆ. ಬಟ್ ನನ್ನ ಮಗ ದೊಡ್ಡವನಿರೋದ್ರಿಂದ ಇದು ಮಾವಿನಕಾಯಿ ಇನ್ನೂ ಹಾಗೆ ಇತ್ತು. ಇವಾಗ ಅದನ್ನು ಚಿಕ್ಕದಾಗಿ ಏನು ಮಾಡಿದ್ದೀನಿ, ಹೋಳು ಮಾಡಿಟ್ಕೊಂಡಿದ್ದೀನಿ. ಚಟ್ನಿಗೆ ಬೇಕಾಗಿರೋ ಕರಿಬೇವಿದೆ, ಜೀರಿಗೆ ಇದೆ, ಕೊತ್ತಂಬರಿ ಇದೆ, ಮತ್ತು ಬೆಳ್ಳುಳ್ಳಿ ಹೆಸಳನ್ನು 1-2 ಬೆಳ್ಳುಳ್ಳಿನ ಹೆಸಳು ಮಾಡಿಟ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಏನಿದೆ, ಉಪ್ಪಿದೆ, ಖಾರ ಪುಡಿ ಇದೆ, ಮತ್ತು ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀನಿ. ಡೈರೆಕ್ಟಾಗಿ ಬೆಲ್ಲ ಹಾಕೋದ್ರಿಂದ ಸಮ್ ಟೈಮ್ ಇದ್ರ ಜೊತೆ ಏನಾಗಂಗಿಲ್ಲ, ಮಾವಿನಕಾಯಿ ಹೋಳು ಜೊತೆ ಅದು ಮಿಕ್ಸ್ ಆಗೋದಿಲ್ಲ, ಹಾಗೆ ಬೆಲ್ಲದ ಉಳ್ಕೊಳ್ಳುತ್ತೆ. ಹಾಗಾಗಿ ಬೆಲ್ಲದ ಪುಡಿಯನ್ನೇ ತೊಗೊಂಡಿದ್ದೀನಿ, ಆರ್ಗ್ಯಾನಿಕ್ ಬೆಲ್ಲದ ಪೌಡರು. ಈ ಖಾರ ಪುಡಿ ಬದಲಾಗಿ ನೀವೇನು ಮಾಡ್ಬೋದು, ಒಣ ಮೆಣಸಿನ್ಕಾಯನ್ನು ಬಳಸ್ಬೋದು, ಅಥವಾ ಕೆಲವರು ಹಸಿ ಮೆಣಸಿನ್ಕಾಯನ್ನು ಇಲ್ಲೇ ಬಳಸ್ತಾರೆ. ಹೌದಾ? ಬಟ್ ಖಾರ ಪುಡಿ, ಒಣ ಮೆಣಸಿನ್ಕಾಯಿ ಅಥವಾ ಒಣ ಮೆಣಸಿನ ಪುಡಿಯನ್ನು ಬಳಸಿದರೆ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದನ್ನು ಸಿಪ್ಪೆ ತೆಗೆಯೋ ಉದ್ದೇಶ ಸ್ವಲ್ಪ ಒಗರು ಬರುತ್ತೆ ಸಿಪ್ಪೆ ಇದ್ದರೆ. ಹಾಗಾಗಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಸಣ್ಣಗೆ ಏನು ಮಾಡಿದ್ದೇನೆ, ಇದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಹುಳಿ, ಉಪ್ಪು, ಸಿಹಿ ತುಂಬ ಡಿಫ್ರೆಂಟ್ ಟೇಸ್ಟ್ ಏನಾಗುತ್ತೆ ಮಾವಿನಕಾಯಿ ಇದು ಚಟ್ನಿ ಕೊಡುತ್ತೆ. ಇದನ್ನು ಎಲ್ಲವನ್ನು ನಾನೀಗ ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಬಿಟ್ಟು ಲಾಸ್ಟಿಗೆ ಏನು ಮಾಡ್ತೀನಿ, ಒಂದು ಒಗ್ಗರಣೆನ ಕೊಡ್ತೀನಿ. ಎಲ್ಲ ಸಾಮಗ್ರಿಗಳನ್ನು ಸೇರಿಸಿ ಮಾವಿನಕಾಯಿನ ಏನು ಮಾಡಿದ್ದೀನಿ, ಸಣ್ಣ ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ನೀರು ಮಿಕ್ಸ್ ಮಾಡಿಲ್ಲ ನಾವು, ಆದರೂ ಇದು ಈ ಥರ ಸ್ವಲ್ಪ ತೆಳುವಾಗಿದೆ. ಇದನ್ನು ಲಾಸ್ಟ್ ಸ್ಟೇಜಲ್ಲಿ ಒಗ್ಗರಣೆ ಕೊಡೋ ಉದ್ದೇಶ, ಇದರಲ್ಲಿರೋ ಹಸಿ ಅಂಶ ಸ್ವಲ್ಪ ಹೋಯಿತು ಅಂತ ಹೇಳಿದ್ರೆ ಇದು 4-5 ದಿನ ಏನಾಗುತ್ತೆ ಇದನ್ನ ಇಟ್ಕೊಂಡು ನಾವು ತಿನ್ಬೋದು. ಹೌದಾ? ಆ್ಯಕ್ಚುಲಿ ಒರಳಲ್ಲಿ ಅಥವಾ ಏನದು ಹಳ್ಳಿಯಲ್ಲಿರುತ್ತಲ್ಲ ಒರಳು, ಅದರಲ್ಲಿ ನಾವೇನಾದರೂ ಖಾರ ಕುಟ್ಟೋ ಕಲ್ಲು ಅಂತ ಹೇಳ್ತಾರೆ ಅದು, ಅಥವಾ ಒರಳಲ್ಲಿ ನಾವೇನಾದರೂ ಇದನ್ನು ಮಾಡಿದ್ವಿ ಅಂತ ಹೇಳಿದ್ರೆ ಸ್ವಲ್ಪ ತರಿಯಾಗಿರುತ್ತೆ, ತುಂಬ ಟೇಸ್ಟ್ ಕೊಡುತ್ತೆ. ಆದರೆ ಮಿಕ್ಸಿ ಇಲ್ಲಿ ನಮಗೆ ಅನಿವಾರ್ಯ. ಹಾಗಾಗಿ ಸ್ವಲ್ಪ ಏನಾಯ್ತು, ಅದು ನುಣ್ಣಗೆನ ರುಬ್ಬಿಬಿಟ್ಟಿದ್ದೀನಿ ಇದನ್ನು. ಆದರೂ ಟೇಸ್ಟ್ ಚೆನ್ನಾಗೇ ಇದೆ ಅಂದ್ಕೋತೀನಿ. ಇವಾಗ ಒಗ್ಗರಣೆಗೆ ಏನು ಮಾಡಿದ್ದೀನಿ, ಒಂದು ಬಾಣಲೆ ಕಾಯ್ದಿಟ್ಟಿದ್ದೀನಿ. ಒಂದು ಅರ್ಧ ಟೀ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ಮೇಲೆ ಇದಕ್ಕೆ ಆ್ಯಕ್ಚುಲಿ ಚಟ್ನಿಗೆ ಜೀರಿಗೆ ಹಾಕಿರೋದ್ರಿಂದ ನಾನು ಒಗ್ಗರಣೆ ಜೀರಿಗೆ ಕೊಡ್ತಾ ಇಲ್ಲ, ಸಾಸಿವೆ ತೊಗೊಂಡಿದ್ದೀನಿ. ಒಂದು ಕರಿಬೇವಿದೆ, 1-2 ಕರಿಬೇವಿನಲ್ಲಿ, ಜೊತೆಗೆ 1-2 ಒಣ ಮೆಣಸಿನ್ಕಾಯಿ ಇದೆ. ಹೌದಾ? ಇನ್ನು ಕೆಲವರು ಏನು ಮಾಡ್ತಾರೆ, ಹಿಂಗಿನ ಒಗ್ಗರಣೆ ಕೊಡ್ತಾರೆ. ಬಟ್ ನಾನು ಚಟ್ನಿಗೆ ಬೆಳ್ಳುಳ್ಳಿ ಬಳಸಿರೋದ್ರಿಂದ ಹಿಂಗನ್ನು ಇಲ್ಲಿ ಬಳಸ್ತಾ ಇಲ್ಲ, ಬರೀ ಸಾಸಿವೆ ಒಗ್ಗರಣೆಯಲ್ಲಿ ಕೊಡ್ತಾ ಇದ್ದೀನಿ. ಮತ್ತು ಇನ್ನು ಕೆಲವರಿಗೆ 2-3 ಟೈಪಲ್ಲಿ ನಾವೇನು ಮಾಡ್ಬೋದು, ಚಟ್ನಿಯನ್ನು ಮಾಡ್ಬೋದು. ಹೌದಾ? ಏನು 2-3 ಟೈಪ್ ಅಂತ ಹೇಳಿದ್ರೆ, ಕೆಲವರು ಇದಕ್ಕೆ ಏನು ಹೇಳ್ತೀವಿ, ಕಡಲೆಬೇಳೆ, ಕಡಲೆಬೇಳೆ ನೆನೆಟ್ಟು ಏನು ಮಾಡ್ತಾರೆ, ರುಬ್ಬುತ್ತಾರ. ಇನ್ನೂ ಕೆಲವರು, ನಮ್ಮ ತಾಯಿ ಒಂದೊಂದ್ಸಲ ಕಡಲೆಬೇಳೆ ನೆನೆಸಿಡ್ತಿದ್ರು, ಇನ್ನೂ ಕೆಲವು ಸಲ ಏನು ಮಾಡ್ತಿದ್ರು, ಕೆಲವು ಸಲ ಕಡಲೆಬೇಳೆನ ಹುರಿದ್ಬಿಟ್ಟು ಚಟ್ನಿಗೆ ಮಿಕ್ಸ್ ಮಾಡ್ತಿದ್ರು. ಇನ್ನು ಕೆಲವು ಸಲ ಅಗಸೆ ಮಿಕ್ಸ್ ಮಾಡಿನ ಚಟ್ನಿ ಮಾಡ್ತಿದ್ರು. ಒಂದೊಂದು ಹಾಕಿದ್ರೆ ಒಂದೊಂದು ಥರ ಟೇಸ್ಟ್ ಕೊಡುತ್ತೆ. ಇವತ್ತು ನಾನಿಲ್ಲಿ ಅಗಸೆನ ಹಾಕ್ತಾ ಇಲ್ಲ, ಕಡಲೆಬೇಳೆನ ಹಾಕ್ತಾ ಇಲ್ಲ, ಬರೀ ಮಾವಿನಕಾಯಿ ಹೋಳನ್ನು ಮಾತ್ರ ಬಳಸ್ಬಿಟ್ಟು ಏನು ಮಾಡಿದ್ದೀನಿ, ಇಲ್ಲಿ ಮಾವಿನಕಾಯಿ ಚಟ್ನಿ ಮಾಡಿದ್ದೀನಿ. ತುಂಬ ಘಮ ಬರ್ತಾ ಇದೆ. ಜೊತೆಗೆ ಸ್ವಲ್ಪ ನಾವಿದನ್ನು ಒಗ್ಗರಣೆಯಲ್ಲಿ ಬಿಸಿ ಮಾಡಿದ್ರ ಮೂಲಕ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಅವಾಗ ಒಂದು 4-5 ದಿನ ಇಟ್ಕೊಂಡು ನಾವೇನು ಮಾಡ್ಬೋದು, ಇದನ್ನು ಫ್ರಿಜ್ಜಲ್ಲಿ ಇಟ್ರಂತೂ ವಾರಗಂಟ್ಲೆ ಬರುತ್ತೆ. ಹೌದಾ? ಇದನ್ನು 4-5 ದಿನ ಇಟ್ಕೊಂಡು ಬಿಸಿ ಅನ್ನದ ಜೊತೆ ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಏನಾಗುತ್ತೆ, ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಹೌದಾ? ಮಾವಿನಕಾಯಿ ರಸಮ್ ತುಂಬ ಟೇಸ್ಟ್ ಆಗುತ್ತೆ. ಆ್ಯಕ್ಚುಲಿ ಅದು ನನಗೆಲ್ಲ ಮಾವಿನಕಾಯಿ ತುಂಬ ಆಗುತ್ತೆ ಅಂತ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಇದನ್ನು ಮಾವಿನಕಾಯಿ ರಸಮನ್ನು ಸಹಿತ ಇವತ್ತು ಮಾಡಲಿಕ್ಕೆ ನಾನು ಏನು ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ. ಇವತ್ತಿನ ಚಟ್ನಿ ತುಂಬ ಚೆನ್ನಾಗಿ ಬಂದಿದೆ. ಹೌದಾ? ಒಳ್ಳೆ ರುಚಿಕಟ್ಟಾಗಿದೆ, ಘಮ ಅಂತೂ ತುಂಬ ಬರ್ತಾ ಇದೆ. ನೀವು ಈ ಥರ ಒಂದ್ಸಲ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಓಕೆ, ಥ್ಯಾಂಕ್ ಯು.